ಹಲೋ ಎವ್ರಿವನ್. ಸೊ ಟ್ರೇಡಿಂಗ್ ವ್ಯೂ ಅಪ್ಡೇಟ್ ಆಗ್ತಾ ಇದೆ. ಯಾವ ತರ ಅಪ್ಡೇಟ್ ಆಗ್ತಾ ಇದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಮಾರ್ಕೆಟ್ ಪಾಠಶಾಲಾದಲ್ಲಿ ನಮ್ಮ ಗ್ರೂಪ್ ಏನಿದೆ ಆ ಗ್ರೂಪ್ ಅಲ್ಲಿ ಒಂದು ಎಕ್ಸ್ಟೆನ್ಷನ್ ಅಂದ್ರೆ URL ನ ಹಾಕ್ತಾ ಇದ್ದೀನಿ. ಇದು ಟ್ರೇಡಿಂಗ್ ವ್ಯೂ ಎಕ್ಸ್ಟೆನ್ಷನ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಆಡ್ ಟು ಕ್ರೋಮ್ ಅಂತ ಬರುತ್ತೆ. ನಾ ಆಲ್ರೆಡಿ ಆಡ್ ಮಾಡಿರೋದ್ರಿಂದ ರಿಮೂವ್ ಅಂತ ಕೇಳ್ತಾ ಇದೆ. ನೀವು ಆಡ್ ಟು ಕ್ರೋಮ್ ಅಂತ ಕೊಡಿ. ಆಡ್ ಮಾಡಿದ ಮೇಲೆ ಇಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಅದು ಬರುತ್ತೆ. ಸೊ ಈ ತರ ಟ್ರೇಡಿಂಗ್ ವ್ಯೂ ಓಪನ್ ಆದ್ಮೇಲೆ ಇದು ಕೂಡ ಹೇಗೆ ChatGPT ವರ್ಕ್ ಆಗುತ್ತೋ ಹಾಗೆ ಇದು ಕೂಡ ವರ್ಕ್ ಆಗುತ್ತೆ. ಸೊ ನೀವು ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ವೆರಿ ಸಿಂಪಲ್ ಆಗಿ ಇಂಟ್ರಾಡೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹಾಕ್ತಾ ಇದ್ದೀನಿ. ನಾನು ಇಂಟ್ರಾಡೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹಾಕ್ತಾ ಇದ್ದೀನಿ. ಸೊ ಸರ್ಚ್ ಮಾಡ್ತಾ ಇದ್ದೀನಿ. ಇದು ಇಂಟ್ರಾಡೇಗೆ ಈಗ ಬೇಕಾಗಿರುವಂತಹ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನನಗೆ ಆಟೋಮೆಟಿಕ್ ಆಗಿ ಬೇಸ್ಡ್ ಆನ್ ವಾಟ್ ಅಂತ ಕೂಡ ಅದು ನನಗೆ ಹೇಳುತ್ತೆ. ಸೊ ಯಾವ ಬೇಸ್ ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಹಾಕ್ಬಿಟ್ಟು ನನಗೆ ಅದು ಕೊಡ್ತಾ ಇದೆ ಅನ್ನೋದು ಕೂಡ ಕೊಡುತ್ತೆ. ಸೆಷನ್ ಲೋ ಕೊಡುತ್ತೆ, ಸೆಷನ್ ಹೈ ಕೊಡುತ್ತೆ, ರೀಸೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಯಾವ ಸ್ಟ್ರಾಟಜಿ ಮೇಲೆ ನಿಮಗೆ ಬೇಕು ಅಂಡ್ ನಿಮಗೆ ಬೇಕು ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲಂಗೆ ಇಲ್ಲಿ ಸೆಷನ್ ಹೈ, ಸೆಷನ್ ಲೋ, ಸಪೋರ್ಟ್ ಇಲ್ಲಿ ಇತ್ತು. ಸೊ ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆ ಬಿದ್ದಿದೆ ಸೆಷನ್ದು. ಸೊ ಮಿಡ್ ಪಾಯಿಂಟ್ ಈ ಪಾಯಿಂಟ್ ಅಲ್ಲಿ ಇದೆ. ಸೊ ಈಗ ನನಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಸ್ಡ್ ಆನ್ CPR ಅಂತ ಕೊಡೋಣ. ಓಕೆ, ಸೊ ವಿಚಾರ ಮಾಡೋದು ಥಿಂಕ್ ಮಾಡಲಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಸ್ಡ್ ಆನ್ CPR ಅಂದ್ರೆ ಸೆಂಟ್ರಲ್ ಪಿವಟ್ ರೇಂಜ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ್ದಿದೆ ಅನ್ನೋದನ್ನ ನಾನೀಗ ಹಾಕ್ತಾ ಇದ್ದೀನಿ. ಈಗ ಇರೋದನ್ನ ರಿಮೂವ್ ಮಾಡೋಣ. ಸೊ ಈಗ ಥಿಂಕ್ ಮಾಡುತ್ತೆ. ಥಿಂಕ್ ಮಾಡಿ ಆಟೋಮೆಟಿಕ್ ಆಗಿ ಅಪ್ಡೇಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕೊಡುತ್ತೆ ಇದು. ಓಕೆ, ಅಂಡ್ ಇದು ಇನ್ನೂ ಕೂಡ ಪೈನ್ ಪೈನ್ ಸ್ಕ್ರಿಪ್ಟ್ ಕೂಡ ಕೊಡುತ್ತೆ ಇದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಸ್ಟ್ರಾಟಜಿ ಬೇಕು ಅಂದ್ರೆ ಆ ಸ್ಟ್ರಾಟಜಿನ ನಿಮಗೆ ಪೈನ್ ಸ್ಕ್ರಿಪ್ಟ್ ಮಾಡಿ ಕೂಡ ಕೊಡುತ್ತೆ. ಅದನ್ನ ನೀವು ಚಾರ್ಟ್ಗೆ ಆಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಟ್ರೇಡರ್ಸ್ ನ ಕೆಲಸವನ್ನ ಕಡಿಮೆ ಮಾಡ್ತಾ ಇದೆ. ಸೊ ನಾವು ಈಗ ಚಾರ್ಟ್ ಅನಾಲಿಸಿಸ್ ಮಾಡ್ಕೊಂತ ಕೊಡೋದಿಲ್ಲ. ಇನ್ನೂ ಅಪ್ಡೇಟ್ ಆಗ್ತಾ ಇದೆ, ಇನ್ನು ಬೆಟಾ ವರ್ಷನ್ ಇದು. ಇನ್ನು ಸುಮಾರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಈಗ ಲಿಮಿಟೆಡ್ ಅಕ್ಸೆಸ್ ಅಲ್ಲಿ ಅವೈಲಬಲ್ ಇದೆ. ಸೊ ಈಗಲಿನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಆಲ್ಸೋ ಬಟ್ ಆಲ್ವೇಸ್ ಕೀಪ್ ಇನ್ ಮೈಂಡ್ ಇಟ್ ಈಸ್ AI, ಇಟ್ ಮೇ ಮೇಕ್ ಮಿಸ್ಟೇಕ್ಸ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ ತಕ್ಷಣ ಕರೆಕ್ಟ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದನ್ನ ನೋಡಿ ಬೈ ಮಾಡಿದೆ ಸರ್, ಲಾಸ್ ಆಯ್ತು ಸರ್. ಸೊ ಡೋಂಟ್ ಬ್ಲೇಮ್ ಮೀ ಆರ್ ಡೋಂಟ್ ಬ್ಲೇಮ್ ಟ್ರೇಡಿಂಗ್ ವ್ಯೂ. ಸೊ ಜಸ್ಟ್ ನಿಮ್ಗಿದು ಸಪೋರ್ಟಿಂಗ್ ಅಷ್ಟೇ. ಏನೇ ಆದ್ರೂ ಕೂಡ, ಯಾವುದೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಮಾರ್ಕೆಟೇ ರಾಜ. ಸೊ ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಟಾಕ್ ಬಿಹೇವಿಯರ್ ನ ಅರ್ಥ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋದನ್ನ ಕಲಿಬೇಕು. ಸೊ ಬೇಸ್ಡ್ ಆನ್ CPR ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನನಗೆ ಈಗ ಬಂದಿದೆ. ಪಿವಟ್ ಪಾಯಿಂಟ್ ಈಗ ನೋಡಿ, ಮಾರ್ಕೆಟ್ ಪಿವಟ್ ಪಾಯಿಂಟ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದೆ. BCTC ಇಲ್ಲಿದೆ. ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ಸಪೋರ್ಟ್ 1, ಸಪೋರ್ಟ್ 2 ಎಲ್ಲ ಬಂದಿದೆ. ಇದು ಬೇಸ್ಡ್ ಆನ್ CPR ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಇದು ನನಗೆ ಕೊಡುತ್ತೆ. ಸೊ ಇದು ಆಲ್ರೆಡಿ ಕೊಟ್ಟಿದೆ ನೋಡಿ. ಇದು ಆಲ್ರೆಡಿ ಹೇಳುತ್ತೆ ಕೂಡ, ಇದು CPR ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲವೂ ಕೂಡ ಹೇಳುತ್ತೆ ಇದು. ಓಕೆ, ಸೊ ಇನ್ನೊಂದೇನ್ ಮಾಡೋಣ ಅಂತಂದ್ರೆ RSI ಪ್ಯಾನಲ್ ಆಡ್ ಮಾಡೋಣ. RSI ಪ್ಯಾನಲ್ ಆಡ್ ಟು ಚಾರ್ಟ್. RSI ಪ್ಯಾನಲ್ ಚಾರ್ಟಿಗೆ ಆಡ್ ಮಾಡಿ ಅಂತ ಹೇಳಿದೀನಿ. ಡೈಲಿ ರಿಕ್ವೆಸ್ಟ್ ಲಿಮಿಟ್ ರೀಚ್. ಓ ಮೈ ಗಾಡ್. ಓಕೆ, ಸೊ ಇದು ಬೇಟಾ ವರ್ಷನ್ ಆಗಿರೋದ್ರಿಂದ ನೀವು ಚೆಕ್ ಮಾಡಿ, ಯೂಸ್ ಮಾಡಿ. ಅಂಡ್ ಏನಾದ್ರೂ ಡಿಫ್ರೆನ್ಸ್ ಅನ್ಸಿದ್ರೆ, ನಿಮಗೆ ಹೆಲ್ಪ್ ಆಯ್ತು ಅಂದ್ರೆ ಬೇಕಾದವರಿಗೆ ಶೇರ್ ಮಾಡಿ, ಕೂಡ ಟ್ರೇಡರ್ಗೆ ಶೇರ್ ಮಾಡಿ. ತುಂಬಾ ಉಪಯೋಗ ಆಗುತ್ತೆ. ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿ, ಡೈರೆಕ್ಟ್ ಆಗಿ ಬೈ ಸೆಲ್ ಮಾಡಿ ಪ್ರಾಫಿಟ್ ಲಾಸ್ ಮಾಡ್ಕೋಬೇಡಿ. ಸೊ ದಯವಿಟ್ಟು ಸ್ವಲ್ಪ ಯೂಸ್ ಮಾಡಿ, ಹೇಗಿದೆ ನೋಡ್ಕೊಂಡು ನಿಮಗೆ ಓಕೆ ಅನ್ಸುತ್ತೆ ಅಂದ್ರೆ ಕಂಟಿನ್ಯೂ ಮಾಡಿ. ಬಟ್ ಸ್ಟಿಲ್ ಇಟ್ ಈಸ್ ಬೇಟಾ ವರ್ಷನ್. ಸೊ ಇನ್ನೂ ಹೊಸ ವರ್ಷನ್ ಬರೋ ತನಕ ವೇಟ್ ಮಾಡಿ. ಈಗ ಟೆಸ್ಟಿಂಗ್ ಪರ್ಪಸ್ ನಮಗೆ ಬಿಟ್ಟಿದ್ದಾರೆ, ಅವೈಲಬಲ್ ಇದೆ, ಯೂಸ್ ಮಾಡಿ. ಥ್ಯಾಂಕ್ಸ್ ಅಲಾಟ್.